ಅಜ್ಜಿಯವರು ಇಹಲೋಕವನ್ನ ತ್ಯಜಿಸಿ 14 ದಿನಗಳು ಕಳೆದಿದೆ. ಅದೇ ರೀತಿಯಾಗಿ ಅವರ ಜೊತೆ ಹೇಳಲಿಕ್ಕೆ ನಮಗೂ ತುಂಬಾ ಭಾವುಕರಾಗ್ತಾ ಇದ್ದಾರೆ. ಯಾಕಂದ್ರೆ ನಮಗೂ ಅಷ್ಟೇ ಒಂದು ವಿಧವಾಗಿರ್ತಕ್ಕಂಥ ಆತ್ಮೀಯತೆ ಎಲ್ಲ ಇತ್ತು. ಹಾಗಾಗಿ ಆ ಮಧ್ಯದಲ್ಲಿ ಒಂದು ಸ್ವಲ್ಪ ಭಾವುಕರಾಗ್ಬೋದು. ಎಲ್ಲ ಕೂಡ ದಯಮಾಡಿ ಸಹಕರಿಸಬೇಕು. ಅದೇ ರೀತಿಯಾಗಿ ಅವರ ಸುಪುತ್ರ ಕೇಶವಮೂರ್ತಿ ಮಾವ ಅವರು ಕೂಡ ಇಹಲೋಕವನ್ನು ತ್ಯಜಿಸಿ 14 ದಿನಗಳೇ ಆಗಿದೆ. ಶಾಸ್ತ್ರ ಹೇಳುತ್ತೆ ಏನಪ್ಪಾ ಅಂತ ಹೇಳಿದ್ರೆ, ಭಗವದ್ಗೀತೆಯಲ್ಲಿ ಜಾತಸ್ಯ ಧ್ರುವೋ ಮೃತ್ಯು ಮೃತಂ ಜನ್ಮ ಮೃತಸ್ಯ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಅಂತ ಹೇಳಿದ್ರೆ ಯಾವುದೇ ಒಂದು ಜೀವಿ ಆಗಿರಬಹುದು, ಹುಟ್ಟಿದ ಮೇಲೆ ಅವರಿಗೆ ಸಾವು ಅಂತ ಹೇಳ್ತಕ್ಕಂಥದ್ದು ನಿಶ್ಚಯವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಜನನ ಮತ್ತು ಮರಣದ ವಿಚಾರವಾಗಿ ಯಾರು ಕೂಡ ತುಂಬಾ ದುಃಖವನ್ನ ಪಡೋದು ಬೇಡ ಅಂತ ಹೇಳಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಯಾಕೆ ಅಂತ ಹೇಳಿದ್ರೆ ಶಾಸ್ತ್ರ ಹೇಳುತ್ತೆ. ಅದೇ ರೀತಿ ಆ ಭಗವದ್ಗೀತೆಯಲ್ಲೇ ಹೇಳಿರ್ತಕ್ಕಂತಹ ವಾಕ್ಯ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾರ ಜೀರ್ಣ ಯನ್ಯಾನಿ ಸಂಯಾಂತಿ ನವಾನಿ ದೇಹಿ ಅಂತ ಹೇಳಿದ್ರೆ, ವಾಸಾಂಸಿ ಜೀರ್ಣಾನಿ ಯಾವ ರೀತಿಯಾಗಿ ಒಂದು ವಸ್ತ್ರವನ್ನು ತಗೊಳ್ತೇವೆ, ಅದು ಎಷ್ಟೇ ತುಂಬಾ ಬೆಲೆಯನ್ನು ಕೊಟ್ಟು ಆ ವಸ್ತ್ರ ತಗೊಂಡಿದ್ರು ಕೂಡ ಆ ವಸ್ತ್ರ ಚೆನ್ನಾಗಿರೋವರೆಗೂ ನಾವು ಅದನ್ನ ಉಟ್ಕೊಳ್ತೇವೆ. ಆ ವಸ್ತ್ರ ಎಲ್ಲ ಕೂಡ ಹಳೇದಾಯ್ತು, ಅದಕ್ಕೇನೋ ಆ ಕಿಡಿನೋ ಇನ್ನೊಂದು ವಸ್ತು ಬಿಟ್ಟು ಹರಿದೋಯ್ತು ಅಂತ ಹೇಳಿದ್ರೆ ಏನ್ ಮಾಡ್ತೇವೆ, ಆ ವಸ್ತ್ರ ಬದಲಾವಣೆ ಮಾಡಿ ಬೇರೆ ವಸ್ತ್ರವನ್ನ ಧಾರಣೆ ಮಾಡ್ಕೊಳ್ತೀವಿ. ಅದೇ ರೀತಿಯಾಗಿ ನಮ್ಮ ಆತ್ಮ ಕೂಡ ಅದೇ ರೀತಿಯಾಗಿ ಆ ಒಂದು ಆತ್ಮ ಒಂದು ಶರೀರವನ್ನ ಪಡೆದಾಗ ಆ ಆತ್ಮಕ್ಕೆ ಕೂಡ ಇಷ್ಟಿಷ್ಟು ದಿನ ಅಂತ ಹೇಳಿ ಇದೆ. ಅದು ಜೀರ್ಣ ಆದ್ಮೇಲೆ ಆತ್ಮವು ಕೂಡ ಬೇರೆ ಆತ್ಮವನ್ನು ಸೇರಬೇಕು. ಹಾಗಾಗಿ ಆ ಹಿರಿಯ ಜೀವಿಗಳು ಆ ಸೀತಾಲಕ್ಷ್ಮಮ್ಮನವರು, ಅದೇ ರೀತಿಯಾಗಿ ಕೇಶವಮೂರ್ತಿಯರವರು ಅವರು ಇಹಲೋಕವನ್ನ ತ್ಯಜಿಸಿದ್ದಾರೆ. ಎಲ್ಲ ಮನುಷ್ಯನ ಈ ಒಂದು ಅನೇಕ ಕೋಟಿ ಜೀವರಾಶಿಗಳಲ್ಲಿ ಜಂತೂನಾಂ ನರ ಜನ್ಮ ದುರ್ಲಭಂ ಅಂತ ಹೇಳಿ ಹೇಳಿದ್ದಾರೆ. ಅಂದ್ರೆ ಎಷ್ಟೋ ಕೋಟಿ ಜೀವರಾಶಿಗಳಲ್ಲಿ ಈ ಒಂದು ಮನುಷ್ಯನ ಜನ್ಮ ಪಡೆಯತಕ್ಕಂಥದ್ದು ತುಂಬಾ ವಿಶೇಷ. ಯಾವುದೇ ಒಂದು ಜನ್ಮದ ಒಂದು ಸುಕೃತ ಇದ್ದರೆ ಮಾತ್ರ ಈ ಒಂದು ಮನುಷ್ಯನ ಜನ್ಮವನ್ನು ಪಡೆಯಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಆ ಮನುಷ್ಯನ ಜನ್ಮ ಪಡೆದ ಮೇಲೆ ಆ ಒಂದು ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಬೇಕು. ಅದರಲ್ಲೂ ನಾವು ಉತ್ತಮವಾಗಿರ್ತಕ್ಕಂಥ ಕುಲದಲ್ಲಿ ಆ ಭಗವಂತ ನಮಗೆ ಜನನವನ್ನ ಕೊಟ್ಟಿದ್ದಾನೆ. ಆಗಲೇ ಹೇಳಿದ ಹಾಗೆ ಪೂರ್ವ ಜನ್ಮದ ಒಂದು ಸುಕೃತದಿಂದ ಈ ಒಂದು ಜನ್ಮದಲ್ಲಿ ಇಂತಹ ಒಂದು ಕುಲದಲ್ಲಿ ಹುಟ್ಟುವಂತಹ ಒಂದು ಸೌಭಾಗ್ಯ. ಇದು ಹುಟ್ಟದ ಮೇಲೆ ಮತ್ತೆ ಇನ್ನು ಹುಟ್ಟಬೇಕು ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದೆ ನಮಗೆ ಮೋಕ್ಷವನ್ನ ಅನುಗ್ರಹಿಸು ಅಂತ ಹೇಳಿ ಆ ಪರಮಾತ್ಮನಲ್ಲಿ ನಾವು ಸದಾ ಚಿಂತನೆಯನ್ನ ಮಾಡಬೇಕಂತೆ. ಹಾಗಾಗಿ ಕೇಶವ ನಾಮಗಳು ಅಂತ ಹೇಳಿ ಆ 24 ಗಂಟೆಗಳಲ್ಲೂ 24 ನಾಮಸ್ಮರಣೆಗಳನ್ನು ಮಾಡಬೇಕು ಅಂತ ನಮಗೆ ಹಿರಿಯರು ಅದೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಜೀವನ್ ಮುಕ್ತರಾಗಿರ್ತಕ್ಕಂತಹ ಅಜ್ಜಿ ಅವರು ಸದಾ ಕಾಲ ಭಗವನ್ ನಾಮ ಸ್ಮರಣೆಯನ್ನ, ಅದೇ ರೀತಿಯಾಗಿ ಕೀರ್ತನೆಗಳು, ಆ ಭಗವತ್ ಚಿಂತನೆ, ಯಾರೇ ಬಂದರೂ ಕೂಡ ಇಷ್ಟಮಿತ್ರ ಬಂಧು ಬಾಂಧವರು ಅವರಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ಭೇದ ಭಾವ ಅವರಲ್ಲಿ ಒಂದು ಕಿಂಚಿತ್ತೂ ಕೂಡ ಇರಲಿಲ್ಲ. ಯಾರೇ ಬಂದ್ರು ಅವ್ರ ಮನೆಯಲ್ಲಿ ಏನಾದ್ರೂ ಸ್ವಲ್ಪ ಕೊಡುದು ಅಥವಾ ಏನಾದ್ರೂ ತಿಂದೇ ಕಳಿಸ್ಬೇಕು. ಅದೇ ಸ್ವಭಾವ ಅವರಿಗೆ ಮಾತ್ರ ಅಲ್ಲ, ಅವರ ತಂದೆ ತಾಯಿ ಅವರಿಂದ, ಅವರ ಅಜ್ಜಿ ತಾತ ಅವರಿಗೆ ಬಂದಿದೆ. ಅವರ ನಂತರದಲ್ಲಿ ಅವರ ಮಕ್ಕಳಿಗೆ, ಅವರ ಅಳಿಯಂತರಿಗೆ, ಅಳಿಯಂದ್ರು ಕೂಡ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದರ ಜೊತೆ ಅವ್ರ ಮೊಮ್ಮಕ್ಕಳಿಗೆ ಈ ರೀತಿಯಾಗಿ ಬಂದಿರತಕ್ಕಂತಹ ವಂಶ ಪಾರಂಪರೆ ಅವರಿಗೆ. ಆ ರೀತಿಯಾಗಿ ನೋಡಿ ಇಷ್ಟೆಲ್ಲ ಜನ ಸೇರಿದಿವೆ ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ಅವರ ಒಟ್ಟಿಗೆ ಇರ್ತಕ್ಕಂತಹ ಒಂದು ಆತ್ಮ ಸಂಬಂಧ ನಮಗೆ ಆ ರೀತಿಯಾಗಿದೆ. ಅಂತಹ ಒಂದು ಆತ್ಮ ಸಂಬಂಧ ತಾಯಿ ಮತ್ತು ಮಗನಿಗೆ ಆ ರೀತಿಯಾಗಿತ್ತು. ಯಾವುದೇ ಒಂದು ಕಷ್ಟ ಸುಖ ಏನೇ ಇದ್ರೂ ಕೂಡ ಅವರ ಕುಟುಂಬದಲ್ಲಿ ಅಷ್ಟು ವಿಶ್ವಾಸವಾಗಿ ಎಲ್ಲ ಅವರ ಕುಟುಂಬದ ವಿಚಾರಗಳಲ್ಲಿ ಅವರು ತುಂಬಾ ಶ್ರದ್ಧೆಯಿಂದ ಅವರೆಲ್ಲರೂ ಕೂಡ ಒಟ್ಟಿಗೆ ಎಲ್ಲ ವಿಧವಾಗಿರ್ತಕ್ಕಂತಹ ಕರ್ಮಗಳನ್ನ, ಎಲ್ಲ ವಿಧವಾಗಿರ್ತಕ್ಕಂತಹ ಕೆಲಸಗಳನ್ನ, ಕಾರ್ಯಗಳನ್ನ ಅವರು ನಡೆಸ್ತಾ ಇದ್ರು.
ಅದೇ ರೀತಿಯಾಗಿ ಅನಾಯಾಸೇನ ಮರಣಂ ಅಂತ ಹೇಳಿದ ಆ ಭಗವಂತ ಅವರಿಗೆ ಅಂತಹ ಒಂದು ಮರಣವನ್ನೇ ಕೊಡಬೇಕು ಅಂತ ಹೇಳಿ ಇದ್ದ ಅಂತ ಹೇಳಿ ಕಾಣುತ್ತೆ. ಯಾಕಂದ್ರೆ ನಾವು 10 ನಿಮಿಷದ ಮುಂಚೆ ನಾವೇ ಕಣ್ಣಾರೆ ನೋಡಿದೀವಿ, ಅವರು ತಟಸ್ಥರಾಗಿ ಕೂತಿದ್ರು. ಅವರು ತದನಂತರ ಇದೆಲ್ಲ ಆದ ತಕ್ಷಣ ಅವರಿಲ್ಲ ಅಂತ ಹೇಳಿದ್ರೆ ಅಂತಹ ಒಂದು ಮರಣ ಯಾರಿಗೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ನಮ್ಗೆಲ್ಲ ಕೂಡ ತುಂಬಾ ನೋವಿರುತ್ತೆ. ಏನಪ್ಪಾ, ನಮ್ಮ ಅಣ್ಣನ ಕಳ್ಕೊಂಡ್ವಿ, ಅದ್ರ ಜೊತೆಯಲ್ಲಿ ನಮ್ಮ ತಾಯಿಯನ್ನು ಕಳ್ಕೊಂಡ್ವಲ್ಲ ಅಂತ ಎಲ್ಲರಿಗೂ ಕೂಡ ಇರುತ್ತೆ. ಆದ್ರೆ ಇದು ಅವರಿಗೆ ಒಂದು ವಿಶೇಷವಾಗಿ ಮೋಕ್ಷ. ಅದಕ್ಕೋಸ್ಕರವನ್ನೇ ನಾವು ಇಂತಹ ಒಂದು ಜೀವನವನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಅವರನ್ನು ಬಿಟ್ಟು ಇರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಅನಾಯಾಸೇನ ಮರಣಂ ವಿನಾಧೇನ್ಯೇನ ಜೀವನಂ ದೇಹಿಮೇ ಕೃಪಯಾ ಶಂಭೋ ತ್ವಯಿ ಭಕ್ತಿ ಮತಂಚಲಾತ್ ಅಂತ ಹೇಳಿ ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತೇವೆ. ಆ ಪ್ರಾರ್ಥನೆಗೆ ತಕ್ಕ ಹಾಗೆ ಅವರು ಇಹಲೋಕವನ್ನ ಆರಾಮಾಗಿ ಸುಖವಾಗಿ ಅವರು ತ್ಯಜಿಸಿದ್ದಾರೆ. ಹಾಗಾಗಿ ನೋಡಿ, ನಾವು ಪ್ರಾಣೋತ್ಕ್ರಮಣ ಕಾಲ ನಾವೇನಾದ್ರೂ ಪ್ರಾಣ ಹೋಗ್ತಕ್ಕಂತಹ ಸಮಯದಲ್ಲಿ ನಮ್ಮ ಪ್ರಾಣ ಬೇರೆ ರೀತಿಯಾಗಿ ಹೋಗದೆ ಸುಖವಾಗಿ ಹೋಗ್ಬೇಕು ಅಂತ ಹೇಳಿ ಅದೆಲ್ಲ ದಾನ ಧರ್ಮ ಎಲ್ಲ ಮಾಡಬೇಕು ಅಂತ ಹೇಳಿದೆ. ಆದ್ರೆ ಅದಕ್ಕೆ ಅವ್ರು ಮಾಡದೇ ಇದ್ರು ಕೂಡ ಸರಿ, ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಪುಣ್ಯಲೋಕ ಅವರು ಸೇರ್ಕೊಳ್ತಾರೆ. ಪ್ರಾಣೋತ್ಕ್ರಮಣ ಕಾಲ ಉತ್ಕ್ರಾಂತಿ ಗೋದಾನ, ತಿಲಪಾತ್ರ ದಾನ, ಕರ್ಣ ಮಂತ್ರ ಪಠನ, ಈ ರೀತಿಯಾಗಿ ಎಷ್ಟೆಷ್ಟೋ ಪ್ರಾಯಶ್ಚಿತ್ತಗಳು ಎಲ್ಲ ಕೂಡ ಹೇಳಿದ್ದಾರೆ. ಆ ರೀತಿಯಾಗಿ ಆ ಎಲ್ಲ ವಿಧವಾಗಿರ್ತಕ್ಕಂತಹ ಕರ್ಮಾಂಗಗಳನ್ನ ಅವರು ಮಕ್ಕಳಾಗಿರ್ತಕ್ಕಂಥವರು ಅವರು ಅವರ ತಾಯಿಗೆ, ಅವರ ತಂದೆಯವರಿಗೆ ಆ ಎಲ್ಲ ವಿಧವಾಗಿರ್ತಕ್ಕಂಥ ಅವ್ರ ದೈಹಿಕ ಕರ್ಮವನ್ನ ಅವರೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಮಾಡಿದ್ದಾರೆ. ಇದೆಲ್ಲ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ನಾವು ಹುಟ್ಟಿದಾಗಿನಿಂದ ಹಿಡಿದು 3 ವಿಧವಾಗಿರ್ತಕ್ಕಂತಹ ಋಣಗಳನ್ನ ಈ ಭೂಮಿಯ ಮೇಲೆ ಪಡೆದುಕೊಂಡು ಬಂದಿರ್ತೇವೆ. ಅದೇ ದೇವಋಣ, ಋಷಿ ಋಣ ಮತ್ತೆ ಪಿತೃಋಣ ಅಂತ ಹೇಳಿ. ಹಾಗಾಗಿ ದೇವಋಣವನ್ನು ತೀರಿಸಿಕೊಳ್ಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ದೇವತಾರಾಧನೆಯನ್ನು ಮಾಡ್ತಕ್ಕಂಥದ್ದು, ದೇವರ ಪೂಜೆ, ಇದೆಲ್ಲ ದಾನ ಧರ್ಮ ಇದೆಲ್ಲ ಮಾಡುವುದರಿಂದ ದೇವತಾ ಋಣ ತೀರಿಸಿಕೊಳ್ಬಹುದು. ಋಷಿ ಋಣಗಳನ್ನ ಋಷಿಗಳಿಗೆ ಪೂಜೆ, ಗುರುಗಳಿಗೆ ಆರಾಧನೆ, ಅದೇ ರೀತಿಯಾಗಿ ಋಷಿಗಳಿಗೆ ತರ್ಪಣಾದಿಗಳು ಇದೆಲ್ಲ ಮಾಡುವುದರಿಂದ ವೇದಾಧ್ಯಯನವನ್ನು ಮಾಡೋದು, ವೇದಾಧ್ಯಯನವನ್ನು ಮಾಡಿರ್ತಕ್ಕಂತಹವರಿಗೆ ಗೌರವ ಕೊಡ್ತಕ್ಕಂಥದ್ದು, ಇದೆಲ್ಲ ಮಾಡುವುದರಿಂದ ಋಷಿಗಳ ಋಣವನ್ನ ನಾವು ತೀರಿಸಿಕೊಳ್ಬಹುದು. ಇನ್ನು ಇದು ಪಿತೃಋಣ ಅಂತ ಹೇಳಿ, ಆ ಪಿತೃಋಣವನ್ನ ನಾವು ತೀರಿಸಿಕೊಳ್ಬೇಕು ಅಂತ ಹೇಳಿದ್ರೆ ಇದು ಒಂದು ಪೈತೃಮೈದಿಕ ಕರ್ಮ ಅಂತ ಹೇಳಿದ. ಇದು ನಮಗೆ ಆ ಗರ್ಭದಲ್ಲಿ ಇರಬೇಕಾಗಿರ್ತಕ್ಕಂತಹ ಸಂದರ್ಭದಿಂದ ಹಿಡಿದು ಪುಂಸವನದಿಂದ ಹಿಡಿದು ವಿವಾಹದವರೆಗೆ ತಂದೆ ತಾಯಿಗಳು ನಮಗೆ ಸಂಸ್ಕಾರವನ್ನು ಕೊಟ್ರೆ ಇದು ಔರ್ಧ್ವ ದೈಹಿಕ ಸಂಸ್ಕಾರ ಅಂತ ಹೇಳಿ ಅದನ್ನ ಮಕ್ಕಳಾಗಿರ್ತಕ್ಕಂಥವರು ತಂದೆ ತಾಯಿಗಳಿಗೆ ಮಾಡುವಂತಹ ಒಂದು ವಿಶೇಷವಾದ ಒಂದು ಸಂಸ್ಕಾರ. ಹಾಗಾಗಿ ಅಂತಹ ಒಂದು ಔರ್ಧ್ವ ದೈಹಿಕ ಸಂಸ್ಕಾರಗಳನ್ನ ಅವರ ಮಕ್ಕಳಾಗಿರ್ತಕ್ಕಂಥವರು ಶ್ರದ್ಧಾಭಕ್ತಿಯಿಂದ, ಎಷ್ಟೇ ನೋವಿದ್ರೂ ಕೂಡ ಕ್ಷಣಕ್ಕೆ ಆ ನೋವು ಎಲ್ಲರಿಗೂ ಕೂಡ ಆಗುತ್ತೆ, ಆದ್ರೂ ಕೂಡ ತದನಂತರದಲ್ಲಿ ಆ ಕರ್ಮಾಂಗವನ್ನ ಶ್ರದ್ಧೆಯಿಂದ ಮಾಡಬೇಕು. ಆ ಶ್ರದ್ಧೆಯಿಂದ ಮಾಡಲಿಕ್ಕೆ ಎಲ್ಲರ ಒಂದು ಸಹಕಾರ, ಇಷ್ಟ ಮಿತ್ರ ಬಂಧು ಬಾಂಧವರು, ಮಕ್ಕಳು, ಅಳಿಯಂದರು, ಮೊಮ್ಮಕ್ಕಳು ಎಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಅವರ ಒಂದು ಔರ್ಧ್ವ ದೈಹಿಕ ಸಂಸ್ಕಾರಗಳನ್ನ ಮಾಡಿದ್ದಾರೆ. ಅದರಿಂದ ನೋಡಿ, ದಕ್ಷಿಣಾಯನದಿಂದ ಉತ್ತರಾಯಣ ಪುಣ್ಯಕಾಲ ಕೂಡ ಬಂದಿದೆ. ಹಾಗಾಗಿ ಅವರು ಯಾವುದೇ ಒಂದು ಸಂಶಯವೇ ಇಲ್ಲ, ನೇರವಾಗಿ ಅವರಿರುವರು ಕೂಡ ಸಂತೋಷವಾಗಿ ವೈಕುಂಠಕ್ಕೆ ಅವರು ಹೋಗಿದ್ದಾರೆ. ಹಾಗಾಗಿ ಶಾಸ್ತ್ರ ಒಂದು ಮಾತು ಹೇಳುತ್ತೆ, ಧನಶ್ಚ ಭೂಮೌ ಪಶವಶ್ಚ ಗೋಷ್ಠೆ ಪತ್ನಿ ಗೃಹದ್ವಾರ ಬಂಧು ಸ್ಮಶಾನೆ ಕರ್ಮಾನುಭೋಗಚ್ಚತಿ ದೈವ ಏಕಃ ಅಂತ ಹೇಳಿ. ನಾವು ಯಾವುದೇ ಒಂದು ಐಶ್ವರ್ಯ, ಏನೋ ಸಂಪತ್ತು, ಧನ ಧಾನ್ಯ, ಆಸ್ತಿ, ಆ ಸೈಟು ಇನ್ನೊಂದು ಮತ್ತೊಂದು ಎಲ್ಲ ಏನು ಎಷ್ಟೇ ನಾವು ಸಂಪಾದನೆ ಮಾಡಿದ್ರು ಕೂಡ ಈ ಭೂಮಿಯ ಮೇಲೆ ಇರುವವರೆಗೆ ಮಾತ್ರನೇ ಅದು ನಮ್ಮದು ಅಂತ ಹೇಳಿ. ಆ ಭೂಮಿ ಬಿಟ್ಟ ತಕ್ಷಣ ಅದರ ಎಲ್ಲ ವಿಧವಾಗಿರ್ತಕ್ಕಂಥ ಯಾವ ಹೆಸರು ಅದರ ಬೇರೆಯವರ ಹೆಸರಿಗೆ ಅದರ ಎಲ್ಲ ಕೂಡ ಬದಲಾವಣೆ ಆಗಲೇಬೇಕು. ತದನಂತರದಲ್ಲಿ ಪಶವಶ್ಚ ಗೋಷ್ಠೆ, ನಾವು ಎಷ್ಟು ಮುದ್ದಾಗಿ ಸಾಕಿರ್ತಕ್ಕಂತಹ ಹಸು, ಕರು ಇತ್ಯಾದಿ ಪ್ರಾಣಿಗಳು ಅವರೆಲ್ಲ ಕೂಡ ಎಲ್ಲರಿಗೂ ಬರ್ತಾರೆ ನಮ್ಮ ಜೊತೆಯಲ್ಲಿ ಅಂತ ಹೇಳಿದ್ರೆ ಗೋಷ್ಠೆ ಅವರ ಒಂದು ಪರಿಧಿ ಎಲ್ಲಿರುತ್ತೋ ಅದರ ಕಡೆವರೆಗೂ ಬರ್ತಾರೆ ಅಷ್ಟೇ. ಬಂಧು ಸ್ಮಶಾನೆ ಅಂತ ಹೇಳಿ, ಪತ್ನಿ ಗೃಹದ್ವಾರದವರೆಗೂ ಬಂದು ನಮ್ಮನ್ನು ಕಳಿಸ್ಕೊಡ್ಬೋದು. ತದನಂತರ ಎಲ್ಲ ಇಷ್ಟಮಿತ್ರ ಬಂಧುಗಳು ನಮ್ಮನ್ನ ಸ್ಮಶಾನದವರೆಗೂ ಬಂದು ನಮ್ಮನ್ನ ಕಳಿಸ್ಕೊಡ್ತಾರೆ. ಆದ್ರೆ ನಮ್ಮ ಜೊತೆಯಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಅದು ಕರ್ಮಾನುಭೋಗಚ್ಚತಿ ಜೀವ ಏಕಃ ಅಂತ ಹೇಳಿ. ನಾವು ಹುಟ್ಟಿದಾಗಿನಿಂದ ಹಿಡಿದು ಜನ್ಮಕಾಲದ ಪ್ರವೃತ್ತಿಯಿಂದ ಈ ಒಂದು ಕ್ಷಣದವರೆಗೆ ನಾವು ಯಾವ ರೀತಿ ನಡ್ಕೊಂಡಿರ್ತೇವೆ,
ಏನು ದಾನ, ಏನು ಧರ್ಮ, ನಮ್ಮ ಒಂದು ಸಂಸ್ಕಾರ, ನಮ್ಮ ಒಂದು ನಡತೆ, ಇದೆಲ್ಲವೂ ಕೂಡ ನಮ್ಮ ಹಿಂದೆ ಬರುತ್ತೆ. ಹಾಗಾಗಿ ಹಿರಿಯರಾಗಿರ್ತಕ್ಕಂತಹ ಸೀತಾಲಕ್ಷ್ಮಣವರಾಗಿರ್ಬೋದು, ಅವರ ಮಗ ಕೇಶವಣ್ಣ ಅವರಾಗಿರ್ಬೋದು, ಅವರು ಜೀವನದಲ್ಲಿ ಅತ್ಯಂತ ಸರಳವಾಗಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಜೀವನವನ್ನ ಅವರು ನಡೆಸಿ ಎಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿದ್ದಾರೆ. ನಾನು ಸಾಕಷ್ಟು ಬಾರಿ, ಯಾಕಂದ್ರೆ ಅವ್ರ ಮನೆಗೆ ಒಂದು ವ್ರತ ಅಂತ ಹೇಳಿದ್ರು, ಒಂದು ಪೂಜೆ, ಏನೇ ಒಂದು ಹೋಮ ಯಜ್ಞ ಏನೇ ಆದ್ರೂ ಕೂಡ ಅವರ ಜೊತೆಯಲ್ಲಿ ಅಷ್ಟು ಬಡದಾಟ ಮುಂಚೆನೆ ಮಾಡಿ ಅದೆಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸಿ ಬೇರೆ ಕಡೆ ಎಲ್ಲ ಊಟ ಮುಗಿದ ತಕ್ಷಣ ಹೋಗೋದಕ್ಕೆ ರೆಡಿ ಆಗಿರ್ತೇವೆ. ಆದ್ರೆ ಅವರೇ ತಾಂಬೂಲ ಮರ್ಚಿಕೊಟ್ಟು ತಾಂಬೂಲ ಹಾಕೊಂಡು ನಾದ್ಮೇಲೆ ಸಾಯಂಕಾಲ ಹೋಗ್ತಾ ಇತ್ತು. ಮಾವ ಅವರೇ ಕಾಫಿ ಟೀ ಮಾಡ್ಕೊಡೋದು, ಅವರೇ ಎಲ್ಲರಿಗೂ ಕಾಫಿ ಕೊಡ್ಬೇಕು, ಅವರೇ ತಾಂಬೂಲ ಕೊಡ್ಬೇಕು. ಅದೆಲ್ಲ ಕೊಟ್ಮೇಲೆ ಅದೆಲ್ಲ ತಗೊಂಡು ಆಮೇಲೆ ಹೋಗ್ತಾ ಇತ್ತು. ಆ ರೀತಿ ಆಗಿರ್ತಕ್ಕಂತಹ ಸಂಬಂಧ, ಅವರ ಜೊತೆ ಯಾರೇ ಇರ್ಲಿ ಅದೆಲ್ಲ ಆ ರೀತಿ ಆಗಿರ್ತಕ್ಕಂತಹ ಸಂಬಂಧ. ಆ ಮನೆ ನಂದಾದೀಪವಾಗಿ ಇಷ್ಟು ದಿನ ಎಲ್ಲರಿಗೂ ಕೂಡ ಅನುಗ್ರಹವನ್ನ ಮಾಡಿದೆ. ಹಾಗಾಗಿ ಮಾತಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಜೀವತೋ ವಾಕ್ಯಕರಣ ಅಂತ ಹೇಳಿ, ಅಂದ್ರೆ ನಮ್ಮ ಜೀವ ಇರುವಾಗ, ಆ ತಂದೆ ತಾಯಿಗಳ ಜೀವ ಇರುವಾಗ ಅವರಿಗೆ ನಾವು ನಮ್ಮನ್ನ ಮಕ್ಕಳಾಗಿದ್ದಾಗ ಅವರು ಹೇಗೆ ನಮ್ಮನ್ನ ನೋಡ್ಕೊಂಡಿರ್ತಾರೋ, ನಮ್ಮ ಮಕ್ಕಳಾದ್ಮೇಲೆ ಗೊತ್ತಾಗುತ್ತೆ ಅವರೆಲ್ಲ ಎಷ್ಟೆಷ್ಟು ಚೇಷ್ಟೆ ಮಾಡಿರ್ತಾರೆ, ಅವರನ್ನ ನಾವು ಯಾವ ರೀತಿಯಲ್ಲೆಲ್ಲ ನೋಡ್ಕೊಂಡಿರ್ತೇವೆ ಅಂತ ಹೇಳಿ ನಾವು ತಂದೆ ಆದಾಗ ನಮ್ಮ ಮಕ್ಕಳು ಹೇಗೆ ಅಂತ ಗೊತ್ತಾಗಿರುತ್ತೆ. ಆ ರೀತಿಯಾಗಿ ನಾವು ನಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಬೇಕು. ಅದು ನಾವು ಹೋದ್ಮೇಲೆ ನಾವೇನೇನೋ ಮಾಡಿದ್ರೆ ಅದು ಪ್ರಯೋಜನ ಇಲ್ಲ. ಅವ್ರು ಇದ್ದಾಗ ಅವರನ್ನು ನಾವು ಆ ರೀತಿಯಾಗಿ ನೋಡ್ಕೊಳ್ಬೇಕು. ಜೀವತೋ ವಾಕ್ಯಕರಣ. ತದನಂತರದಲ್ಲಿ ಆಮೇಲೆ ಎರಡನೆಯದ್ದು ಪ್ರತ್ಯರ್ಥೆ ಭೂರಿ ಭೋಜನ. ಅವರ ಹೆಸರಿನಲ್ಲಿ ಇಂತಹ ಒಂದು ಔದ್ವದೈಕ ಸಂಸ್ಕಾರವನ್ನ, ಅವರ ಹೆಸರಲ್ಲಿ ಯಥಾಶಕ್ತಿಯಾಗಿ ದಾನ, ಧರ್ಮ, ಭೂರಿ ಭೋಜನ ಇದೆಲ್ಲವನ್ನ ನಮಗೆ ಯಾವ ರೀತಿಯಾಗಿ ಶಕ್ತಿ ಇರುತ್ತೋ ಆ ಶಕ್ತಿಗೆ ಅನುಗುಣವಾಗಿ ಮಾಡಬೇಕು. ಅದಾದ್ಮೇಲೆ ಗಜಾಯ ಪಿಂಡದಾನೇನ ಅಂತೇಳಿ ತೀರ್ಥಕ್ಷೇತ್ರದಲ್ಲಿ ಗಜೆಯಲ್ಲಿ ಪಿಂಡ ಪ್ರದಾನಾದಿಗಳನ್ನ ಮಾಡುವುದರಿಂದ ಅಂತಹವನು ತಂದೆ ತಾಯಿಗಳಿಗೆ ಶ್ರೇಷ್ಠವಾಗಿರ್ತಕ್ಕಂತಹ ಆ ಮಕ್ಕಳು ಅಂತ ಹೇಳಿದ್ದಾರೆ. ಅಂತಹ ಎಲ್ಲ ವಿಧವಾಗಿರ್ತಕ್ಕಂತಹ ಒಂದು ಔದ್ವದೈಕ ಸಂಸ್ಕಾರವನ್ನ ಆ ತಾಯಿಗೆ ಮಗನಾಗಿರ್ತಕ್ಕಂಥವರು, ಆ ತಂದೆಗೆ ಮಕ್ಕಳಾಗಿರ್ತಕ್ಕಂಥವರು, ಅದೇ ರೀತಿ ಅವರು ಅಂತ ಹೇಳಿದ್ರೆ ನಾನೇ ಇಷ್ಟ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇನ್ನು ಅವ್ರ ಜೊತೆ ಇರ್ತಕ್ಕಂಥವ್ರು, ತುಂಬಾ ಹತ್ತಿರದಲ್ಲಿ ಇರ್ತಕ್ಕಂಥವ್ರು ತುಂಬಾ ಸಾಂತ್ವನವನ್ನ ಅವರಿಗೆ ಆ ಕುಟುಂಬದವರಿಗೆ ಹೇಳಿರ್ತಾರೆ. ಆಗಲೇ ಹೇಳಿದ ಹಾಗೆ ವಾಸಾಂಸಿ ಜೀರ್ಣಾನಿ ಯಥಾವಿಹಾರ. ಅವರೆಲ್ಲ ಅವರ ಕೆಲಸ ಮುಗಿದಿತ್ತು, ಅವರು ಮೋಕ್ಷವನ್ನ ಪಡೆಯಲಿಕ್ಕಾಗಿ ಹೊರಡಬೇಕಾಗಿತ್ತು. ಹಾಗಾಗಿ ವೈಕುಂಠದ ಕಡೆ ಅವರು ಪ್ರಯಾಣವನ್ನು ಬೆಳೆಸಿ ಅವರು ಇಂತಹ ಪುಣ್ಯಕಾಲದಲ್ಲಿ ಅವರು ಮಾಡಿರ್ತಕ್ಕಂತಹ ಈ ಒಂದು ಔದ್ವದೈಕ ಸಂಸ್ಕಾರದಿಂದ, ಪಿತೃಯಜ್ಞದಿಂದ ಅವರು ವೈಕುಂಠ ಲೋಕವನ್ನ ಪಡೆದಿದ್ದಾರೆ. ಇದರಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ಸಂಶಯ ಇಲ್ಲ. ಇನ್ನು ಮುಂದೆ 16 ವಿಧವಾಗಿರ್ತಕ್ಕಂತಹ ಮಾಸಿಗಳು, ಊನಾದಿ ಪಂಚದಶ ಮಾಸಿಕಗಳು ಅಂತ ಹೇಳಿ ಅವರನ್ನ ಉದ್ದೇಶಿಸಿ ಪ್ರತಿ ಮಾಸದಲ್ಲೂ ಕೂಡ ಮಾಡ್ತಕ್ಕಂಥದ್ದು ಮಾಸಿಕ. ಅದೇ ಊನ ಅಂತ ಹೇಳಿದ್ರೆ ಕಡಿಮೆ ಅಂತ ಹೇಳಿ ಒಂದು ತಿಂಗಳಿಗೆ ಒಂದು ಮಾಡ್ತಕ್ಕಂಥದ್ದು ಅದು ಊನ ಮಾಸಿಕ. ತದನಂತರದಲ್ಲಿ ತ್ರೈಪಕ್ಷ ಅಂತ ಹೇಳಿ 45 ದಿನಗಳಲ್ಲಿ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಊಷಾಣ ಮಾಸಿಕ ಅಂತ ಹೇಳಿ 6 ತಿಂಗಳ ಮುಂಚೆ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಊನಾಬ್ಧಿಕ ಅಂತ ಹೇಳಿ ಆಬ್ಧಿಕ ವರ್ಷಕ್ಕೆ ಮುಂಚೆ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಅಗ್ನಿ ವಿಮೋಕ ಶ್ರಾದ್ದಾದಿಗಳನ್ನ ಮಾಡುವುದರ ಮೇಲೆ ತದನಂತರದಲ್ಲಿ ವರ್ಷದ ಕಡೆಯಲ್ಲಿ ಇದೇ ರೀತಿಯಾಗಿ ಅವರಿಗೆ ವೈಕುಂಠ ಸಮಾರಾಧನೆ ಇದೆಲ್ಲವನ್ನ ಕೂಡ ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಹೇಳಿದೆ. ಆ ರೀತಿಯಾಗಿ ಅವರು ಎಲ್ಲ ಅವರ ಹಿರಿಯರ ಸಹಕಾರದೊಂದಿಗೆ ಇಂತಹ ಒಂದು ಅವರ ಪೈತೃವೇದಿಕ ಸಂಸ್ಕಾರವನ್ನ ಶ್ರದ್ಧಾಭಕ್ತಿಯಿಂದ ಮಾಡ್ತಾರೆ. ಅವರೆಲ್ಲ ಕೂಡ ಅಷ್ಟೇ, ಏನೇ ಒಂದು ಕೆಲಸ, ಯಾವುದೇ ಕಾರ್ಯ, ಏನೇ ಒಂದು ವ್ರತ ಪೂಜೆ ಏನೇ ಮಾಡಿದ್ರು ಕೂಡ ಶ್ರದ್ಧೆಯಿಂದಲೇ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಅವರ ಒಂದು ಪಿತೃಯಜ್ಞವನ್ನು ಕೂಡ ಅಷ್ಟೇ ಶ್ರದ್ಧೆಯಿಂದ ಅವರು ಮಾಡ್ತಾರೆ. ಇನ್ನು ಮುಂದೆ ಆ ಕರ್ತೃಗಳಿಗೆ ಆ ಕರ್ತೃಗಳ ನಿಯಮ ಅಂತ ಹೇಳಿ ಇರುತ್ತೆ. ಈ ಒಂದು ಕಾಲದ ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಹೇಗೆ ಅವರಿಗೆ ಅಂತಹ ಯಜ್ಞವನ್ನ, ಆ ಪಿತೃ ಯಜ್ಞ ಇದು, ನೀವು ಏನೇ ದಾನ ಧರ್ಮ ಒಳ್ಳೆ ಕೆಲಸ ಮಾಡಿದ್ರೆ ಅದೆಲ್ಲ ಕೂಡ ಅವರ ಒಂದು ಅಕೌಂಟ್ಗೆ ಕ್ರೆಡಿಟ್ ಆಗ್ತಾ ಇರುತ್ತೆ. ಹಾಗಾಗಿ ಅವರಿಗೆ ವೈಕುಂಠವನ್ನ ಹೋಗುವಂತಹ ದಾರಿ ಏನಿದೆಯೋ ಅದನ್ನ ನೀವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ನೆರವೇರಿಸಿದ್ದೀರಾ. ಹಾಗಾಗಿ ಅದೇ ರೀತಿಯಾಗಿ ಎಲ್ಲ ಇಷ್ಟಮಿತ್ರ ಬಂಧು ಬಾಂಧವರು ಕೂಡ ಅವರಿಗೆ ಅವರ ಕುಟುಂಬಕ್ಕೆ ಅವರು ಸಾಂತ್ವನವನ್ನ ಹೇಳಿ
ನೀವೆಲ್ಲರೂ ಕೂಡ ಎಲ್ಲ ಇಷ್ಟಮಿತ್ರ ಬಂಧುಗಳು ಅವರ ಈ ಒಂದು ವೈಕುಂಠ ಸಮಾರಾಧನೆಗೆ ಬಂದು ಅವರಿಗೆ ಆಶೀರ್ವಾದವನ್ನು ಕೂಡ ಮಾಡಿದ್ದೀರಾ. ಹಾಗಾಗಿ ಆ ಹಿರಿಯರ ಆಶೀರ್ವಾದವನ್ನು ಕೂಡ ನಾವು ಪಡೆದುಕೊಳ್ತಾ ಆ ಮನೆಯಲ್ಲಿ ಇನ್ನು ಯಾವುದೇ ವಿಧವಾಗಿರ್ತಕ್ಕಂಥ ಅಹಿತಕರ ಘಟನೆಗಳು ನಡೆಯದೆ ಇನ್ನು ಮುಂದೆ ಅವರಿಗೆ ಅವರನ್ನ ಕಳೆದುಕೊಂಡಿರ್ತಕ್ಕಂತಹ ಒಂದು ದುಃಖವನ್ನ ಆ ನಿವೃತ್ತಿಯನ್ನ ಮಾಡಿ ಅವರಿಗೆ ಭಗವಂತ ಅಂತಹ ಒಂದು ಚೈತನ್ಯವನ್ನ ಅಂತಹ ಶಕ್ತಿಯನ್ನ ಅವರಿಗೆ ಅವರ ಕುಟುಂಬಕ್ಕೆ ಕೊಡದೆ ಅಂತ ಹೇಳಿ ನಾವು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ತದನಂತರ ಎಲ್ಲ ಅವರಿಗೆ ಶುಭ ಸ್ವೀಕಾರಗಳು ಮಾಡ್ತಕ್ಕಂಥವರು ಬಂದು ಅವರಿಗೆ ವಸ್ತ್ರಾದಿಗಳನ್ನ ಕೊಟ್ಟು ತದನಂತರದಲ್ಲಿ ಆ ಎಲ್ಲ ಮುಂದೆ ಬಂದು ಹೂ ಅಕ್ಷತೆ ಹಾಕಿ ತೀರ್ಥ ಪ್ರಸಾದಾದಿಗಳನ್ನ ತಗೊಳ್ಬೇಕು.